ಹೌದು 20 ರಿಂದ 25 ಸಾವಿರ ರೂಪಾಯಿ ಒಂದು ಕೂರಿಗೆ ಬಿತ್ತಬೇಕಾದ್ರ ಎಲ್ಲಾ ಬಾಡಿಗೆ ಲಾಗೋಡ ಬೀಜ ಆಳಿನ ಖರ್ಚ ಹಿಂಗ ಬರ್ತದ ಬರುತ್ತಲ್ರಿಪ್ಪ ಇನ್ನ ಭೂಮಿ ಒಳಗ ಬಿತ್ತಿರ್ತಕ್ಕಂತ ಬೆಳಿ ಆ ನಾಟಿ ಎದ್ದ ಮ್ಯಾಲ ಬರ್ಬೇಕಾದ್ರೆ ಎಷ್ಟು ದಿವಸ ಹೋಗ್ತತ್ತಮ್ಮ ಒಂದ್ 8 ದಿವಸ ರೀ 8 ರಿಂದ 10 ದಿವಸ ಸಾಲ ಕಾಣಬೇಕಾದ್ರೆ ಹೌದು ಖರೆ ಆ ನಾಟಿ ಗೆಲ್ಲಕ್ಕಿಂತ ಮೊದಲು ಒಂದು ಹೇಳ್ತದ ಗೊತ್ತೇನು ಕಸಾರಿ ಹೌದು ಅದಕ್ಕೆ ಯಾರ್ಯಾರು ಗೊಬ್ಬರ ಹಾಕಿರೇನು ಇಲ್ಲ ಅದಕ್ಕೆ ಯಾರ್ಯಾರು ಲಾಗೋಡ್ ಹೋಗಿದ್ರೇನು ಎಲ್ರಿ ಬೀಜ ಹೋಗುದಿಲ್ರಿ ಅವ್ನ ನಾವ ಆ ಬೀಜ ಯಾರ್ಯಾರು ಕೊಂಡು ತಂದಿರೇನು ಇಲ್ಲ ಇಲ್ಲ ನಾವು ರೊಕ್ಕ ಕೊಟ್ಟು ತಂದಿರತಕ್ಕಂತ ಬೀಜ ಎಲಕ್ಕಿಂತ ಪೂರ್ವದೊಳಗ ನಾ ಎತ್ತದ ಮ್ಯಾಗದ ಮೊದಲು ನಾ ಮೊದಲ ಅಂತೇಳಿ ಹೆಡಕ್ಕೆತ್ತಿ ನಿಂದಿರ್ತೈತಿ ಕಾಂಗ್ರೆಸ್ ಕಸ ಹೌದು 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 ಹೌದಾ ಹಂಗ ಸತ್ಯ ಅನ್ನುವಂತಾದ ಈ ಬೀಜ 8 ರಿಂದ 10 ದಿವಸ ಬೇಕಿಲ್ಲಾಕ ಹೌದು ಕರ್ಮ ಅನ್ನುವಂತಾದ ಒಂದು ಸುಳ್ಳು ಅನ್ನುವಂತಾದ ಕಾಂಗ್ರೆಸ್ ಕಸ 3 ರಿಂದ 4 ದಿನದಾಗ ಎದ್ದ ಮ್ಯಾಲ ಹೆಡಿ ಎತ್ತಿ ನಿಲ್ತೈತಿ ಏನ್ ನಿಲ್ತೈತ್ರಿಪ್ಪ ಅದು ಹೌದಾ ಹೌದು ಹೌದು ಅಂತ ಒಂದು ಬೆಳೆಯನ್ನ ನಾಶ ಮಾಡ್ಬೇಕಾದ್ರ ಬರೀ 200 ರಿಂದ 400 ರೂಪಾಯಿ ಕೊಟ್ಟ ಔಷಧ ತಂದ ಔಷಧ ಹೊಡೆದ್ರ ಒಂದ ತಾಸಿನಾಗ ಡಬ್ಬ ಬೋದ ಕಾಂಗ್ರೆಸ್ ಕಸ ಮಡಸ್ಕೊಂಡು ಬೀಳ್ತದ ಖರೆ ಬೆಳಿ ಬೀಳ್ತದೇನು ಇಲ್ಲ ಬೀಳಂಗಿಲ್ರಿಪ್ಪ ಹಂಗ ಸತ್ಯ ಅನ್ನುವಂತಾದ ಲೇಟ್ ಆಗ್ತದ ಮುಂದೆ ತೋರಿಗೆ ಬರಾಕ ಹೌದು ಸುಳ್ಳ ಅನ್ನುವಂತಾದ ತತಾಕ್ಷಣ ಜೈ ಕಿಸಾನ್ ಸೊನ್ಪಿಟ್ಟಿದ್ದಂಗ ಅದ ಹೌದು ಕುಡಿದ ಪೆಟ್ಟಿಗೆ ನಿಶೆ ಆಗ್ತೈತಿ ಅರ್ಧ ತಾಸು ಬಿಟ್ಟು ತಲೆ ಹಿಡಿತೈತಿ ಕಿವನಂಗ ಹಂಗ ಗಾಡಿ ಹೋಗಿ ಬರ್ತಾನ ಸತ್ಯ ಅನ್ನುವಂತಾದ ಮೊದಲು ತೋರ್ತೈತಿ ಧರ್ಮವಂತರ್ನ ಪುಣ್ಯವಂತರ್ನ ಓದ ಮೂಲಿಗೆ ಹಾಕಿ ಒತ್ತಿರ್ತೈತಿ ಹೌದು ಯಾವಾಗ ಕರ್ಮಕ್ಕ ಸಾವನ್ನುವಂತದ್ ಬತ್ತೋ ಧರ್ಮ ಅನ್ನುವಂತದಕ್ಕೆ ಅಲ್ಲಿ ಮುಂದೆ ಬೆಲೆ ಬರ್ತದೆ ಬರತ್ತಲ್ರಿಪ್ಪ ಹೌದು 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 ಕರೆ ಒಂದು ಮಾತು ಹೇಳ್ತೀನಿ ನಿಮಗ ಜೀವನದೊಳಗೆ ನೀವು ಅಳವಡಿಸ್ಕೊಂಡು ಹೋಗುವಂತದ್ದು ಬಹಳ ಶಾಂತ ರೀತಿಯಿಂದ ಕುಂಡ್ರಿ ಏನ್ ಆಗ್ತದ ಏನ್ರಿಪ್ಪ ನಾವು ಪುಣ್ಯ ಮಾಡಬೇಕು ಪಾಪ ಮಾಡಬೇಕು ಪಾಪ ಮಾಡೋದ್ರಿಂದ ಏನಾಗ್ತದ ಪುಣ್ಯ ಮಾಡೋದ್ರಿಂದ ಏನಾಗ್ತದ ಈ ಮಾತಿನಲ್ಲಿ ನಿಮಗೆ ತಿಳಿತದ ಈ ಬಂಕಾಪುರ ಅಥವಾ ಸವನೂರ ಅನ್ನತಕ್ಕಂತ ಊರೊಳಗ ಇಬ್ಬರು ಮಂದಿ ಜೀವದ ಗೆಳೆಯರು ಒಂದೇ ಓಣಿ ಒಳಗ ಒಂದೇ ಊರಾಗ ಒಂದೇ ಓಣಿ ಒಳಗ ಇದರ ಬದರ ಮನಿ ಅವರು ಹೌದು ಅವ್ರು ಯಾರು ಮಾತಾಡೋರು ಗದ್ಲ ಮಾಡಬೇಡ್ರಿ ಅಲ್ಲಿ ಅವಾಗ ಇದರ ಬದರ ಮನಿ ಒಳಗ ಅವನ ತಾಯಿ ಮತ್ತ ಇವನ ತಾಯಿನೂ ಮೊದಲು ಜೀವದ ಗೆಳತಿಯರಿದ್ರು ಹೌದೌದು ಇಬ್ರದು ಬಡ್ಡಿನ ಹಂಗ ಬಂತ್ರಿ ಅದು ಅಂತ ಗೆಳತಿಯರ ಹೊಟ್ಟಿಲಿ ಏನು ಹುಟ್ಟಿ ಬಂದ್ರಿ ಇವರಿಬ್ಬರು ಗಂಡಸ ಮಕ್ಕಳು ಇವರು ಜೀವದ ಗೆಳೆಯರನ ಬಡತಾನ ಅನ್ನುವಂತ ಕಾಲು ಮುರ್ಕೊಂಡು ಬಿದ್ದಿತ್ತು ಇನ್ನು ನಮ್ಮ ಮಕ್ಕಳದಿಂದರೆ ಬಡತಾನ ಬೈಲಾಗ್ತದ ತಿಳ್ಕೊಂಡು ಇಬ್ಬರು ಗೆಳತಿಯರು ಮಾತಾಡ್ತಿದ್ರು ಹೌದು ತೆಗ್ಗಿಹಳ್ಳಿ ಸವನೂರ ಮನ್ನೂರ ಬಂಕಾಪುರ ಸಿಗ್ಗಾವಿ ದೇವಗಿರಿ ಹಿಂಗೆಲ್ಲ ಕೂಲಿ ಮಾಡ್ಕೊಂಡು ತಂದು ಹೊಟ್ಟೆ ಜೀವನ ಮಾಡವ್ರ ಮಕ್ಕಳಿಗೆ ಸಲುವವ್ರ ಹೌದು ಮಕ್ಕಳಿಗೆ ತಿಳುವಳಿಕೆ ಬತ್ತ 10-12 ವರ್ಷದವ್ರಾದ್ರು ಹೌದು ಎಟ್ಟರೆ ದುಡಿದು ನಮ್ಮ ತಾಯಿ ತಂದಿ ನಮ್ಮ ಕಾಲಾಗ ಮುಂದೆ ಸಿಟ್ಟಿಗೆ ಹೋಗಿ ನಾವ್ ಏನ್ ಮಾಡೋನು ಇಬ್ಬರು ದುಡಿದು ನಮ್ಮ ತಾಯಿ ತಂದಿಗೆ ಸಾಕು ನತ್ತು ಮಾತಾಡಿದ್ರ ಗೆಳೆಯರು ಹೌದು ಮಾತಾಡಾರಲ್ರಿಪ್ಪ ತಮ್ಮ ಹಳ್ಳಿಯನ್ನು ಬಿಟ್ಟು ಹಾವೇರಿ ಅನ್ನತಕ್ಕಂತ ಪಟ್ಟಣದಾಗ ಹೋಗಿ ರೋಡ್ ದಂಡಿಗೆ ಒಂದು ಕೋಕಾ ಇಟ್ಟುಕೊಂಡು ಚಾದ ಅಂಗಡಿ ತೆಗೆದ್ರು ಚಾದ ಅಂಗಡಿ ತೆಗೆದ್ರು ದಿವಸ 500 1000 2000 ಹಿಂಗೆ ಅಪ್ಪಾರ ನಡೀತು ಹೌದಲ್ರಿಪ್ಪ 6 ತಿಂಗಳದಾಗ ರೊಕ್ಕ ಗೋಳಿ ಆಗಾಕೈತು ಏನಿಲ್ಲ ದೇವರ ಚಲೋ ಮಾಡ್ಯಾನ ರೇವಣ ಸಿದ್ಧ ಇನ್ ನಾವ್ ಏನ್ ಮಾಡ್ರಿಪ್ಪ ಇಲ್ಲಿ ಬೇಡ ಬೆಂಗಳೂರಿಗೆ ಹೋಗೋಣ ನೋಡಪ್ಪ 2-3 ಲಕ್ಷ ರೂಪಾಯಿ ಗೋಳೆ ಮಾಡ್ಕೊಂಡ್ರು ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಪ್ಲಾಟ್ ತಗೊಂಡ್ರು ಅಲ್ಲಿ ಚಾದ ಅಂಗಡಿ ತೆಗೆದ್ರು ನಾವು ಸಾವಕಾಶ ಮಾತಾಡ್ರಿ ಯಾರು ಮಾತಾಡೋರು ಅವಾಗ ಅಲ್ಲೊಂದು ಹೋಟೆಲ್ ತೆಗೆದ್ರಲ್ರಿಪ್ಪ ಅಲ್ಲೊಂದು ವರ್ಷ 2 ವರ್ಷ ಮಾಡ್ಬಿಡುದು ಏನಾಗ್ಬಿಡ್ತು 2-3 ಕೋಟಿ ಗಂಟು ಉಳ್ದು ಬಿಡ್ತು ಇಬ್ಬರಿಗೂ ಇದು ಹಣಿವಾರ ಸೀಟ್ ದುಡಿದಿರ್ತಕ್ಕಂತ ದುಡ್ಡ ಹೌದಲ್ರಿಪ್ಪ 2-3 ಕೋಟಿ ಗಂಟು ಹೋಯ್ತು ಅವಗೊಂದು 2 ಜಾಗ ಹಿಡಿದ್ರು
5 ಸ್ಟಾರ್ ಹೋಟೆಲ್ ಕಟ್ಟಿದ್ರು. ನೋಡ್ರಿಪ್ಪ ಅದಗದ 5 ಸ್ಟಾರ್ ಹೋಟೆಲ್ ಕಟ್ಟಿದ್ರು, ಲಾಡ್ಜಿಂಗ್, ಬಾರ್ ಅಂಡ್ ರೆಸಾರ್ಟ್. ಹೌದು. ಚಾದ ಅಂಗಡಿ ಹಿಂಗೆಲ್ಲ ನಡೀತು. ಹೌದು. ಕೋಟಿ ಕೋಟಿ ಗಂಟ್ಲೆ ವ್ಯವಹಾರ ನಡೀತು. ಹೌದು. ಅವಂಗೊಂದು ಕೋಟಿ ಗಂಟೆ ತಗೊಂಡು ಜಾಗಾನು ಉಳಿತು, ರಿಸಾರ್ಟ್ ಉಳಿತು, 5 ಸ್ಟಾರ್ ಹೋಟೆಲ್ ಉಳಿತು. ಉಳಿತಲ್ರಿಪ್ಪ. 2-3 ವರ್ಷ ಆಯ್ತು, ಊರಿಗೆ ಹೋಗಿಲ್ಲ. ಅವ್ವ ಅಪ್ಪಗೆ ಭೇಟಿಯಾಗಿ 1 ಕೋಟಿ ರೊಕ್ಕ ಕೊಟ್ಟು ಬರೋಣ ಅಂತ ಹೇಳಿ ಇಬ್ಬರು ಗೆಳೆಯರು ಮಾತಾಡಿದ್ರು. ಮಾತಾಡಿ ಆಗಿನ ಕಾಲಕ್ಕೆ ಮೋಟ್ರುಗಳು ಇದ್ದಿದ್ದಿಲ್ಲ. ನಡ್ಕೋತ ಇಬ್ಬರು ಗೆಳೆಯರು ಬರಾತಿರು. ಅವನ ಕಡೆ 1 ಕೋಟಿ ರೂಪಾಯಿ ಇದ್ದು, ಇವನ ಕಡೆ 1 ಕೋಟಿ ರೂಪಾಯಿ ಇದ್ದು. ಹೌದು. ದಾರ್ಯಾಗ ಬರೋ ಮುಂದೆ ಅದ್ರ ಒಳಗೆ ಒಬ್ಬನ ಮನಸ್ಸು ಬದಲಾಯ್ತು. 1 ಕೋಟಿ ರೂಪಾಯಿ ತಗೊಂಡು ನಾವು ಹೊಂಟಿವಿ. ದಾರ್ಯಾಗ ಇವನಿಗೆ ಏನಾದ್ರೂ ಮಾಡಿನ ಅದು 1 ಕೋಟಿ ತಗೊಂಡ್ರೆ ನನ್ನ ಮನೆಗೆ 2 ಕೋಟಿ ರೊಕ್ಕ ಆಗ್ತಾವಲ್ಲ. ಮನುಷ್ಯನ ಮನಸ್ಸು ಫರಕ್ ಆಯ್ತು. ದಾರ್ಯಾಗ ಬಂದ ನಡುವ ದುರ್ಗಕ್ಕೆ ಬಂದು ವಸ್ತಿ ಆಯ್ತು. ಒಂದು ಹನುಮಾಪುರ ಗುಡಿಯಾಗ ಮಕ್ಕೊಂಡ್ರು. ಬೆಳಗಿನ 4 ಗಂಟೆಗೆ ಎದ್ರು. ಹೇಳಪ್ಪ ದೂರ ಐತಿ, ಈಗ ತಂಪತ್ನ್ಯಾಗ ಹೋಗೋಣ ಹೇಳಂದ. ಎಬ್ಸ್ಕೊಂಡು ಬೆಳ್ತಾನ ನಿದ್ದೆ ಮಾಡ್ಲಿಲ್ಲ. ಇವನು ಏನ್ ಮಾಡಿ ನಾ ಜೀವ ಹೊಡಿಬೇಕು. 1 ಕೋಟಿ ರೂಪಾಯಿ ಅವನ ಬಗಲಿಗೆ ಅವನು ಇದ್ದು, ಇವನು ಬಗಲಿಗೆ ಇವನು ಇದ್ದು. ಬೆಳಗಿನ 4 ಗಂಟೆ ಕೆದ್ದ ದುರ್ಗ ಬಿಟ್ರು. ಮುಂದೆ ಕಾಡ ದಾರಿ ಒಳಗೆ ನಡ್ಕೋತ ಬಂದ್ರು. 4:15 ಗಂಟೆ ಆಗಿತ್ತು. ಮುಂದೆ ಗೆಳೆಯ ಇದ್ದ. ಹಿಂದಿನ ಮಾರಿ ಬೆನ್ನಿಗೆ ಚೂರಿ ಹಾಕಿ ಗೆಳೆಯನ ಪ್ರಾಣ ತೆಗೆದು ಬಿಟ್ಟ. ಬೆನ್ನಿಗೇನು ಚೂರಿ ಹೊಡೆದ, ಅವ ಹಂಗಾತ್ ಬಿದ್ದ. ಇನ್ನೊಂದು ಸಲ ಕುತ್ತಿಗೆಗೆ ಚೂರಿ ಹಾಕಿ ಎಳೆದು ಬಿಟ್ಟ. ಪ್ರಾಣ ಹೋಯ್ತು. ಅದು 1 ಕೋಟಿ ರೂಪಾಯಿ ಇವ್ ತಗೊಂಡ. 2 ಕೋಟಿ ರೊಕ್ಕ ತಗೊಂಡು ಊರಿಗೆ ಬಂದ. ಹೌದಲ್ರಿಪ್ಪ. ಊರಿಗೆ ಬಂದ. ಒಂದೇ ಓಣಿ ಒಳಗೆ ಇದರ ಬದರ ಮನಿ. ಇವ್ ಬಂದದ್ದು ನೋಡಿ ಆ ಸತ್ತವನ ತಾಯಿ ಕೇಳ್ತಾಳಪ್ಪ, ಅವನು ಬರ್ಲಿಲ್ಲೇನೋ ನನ್ನ ಮಗ ಬರ್ಲಿಲ್ಲ ನೋಮೇಶ. ಯಾಕೆ ಬರ್ಲಿಲ್ಲ ತಮ್ಮ, ಆರಾಮದಿರಲ್ಲ ತಂದಾಗಿವ. ಬಹಳ ಆನಂದ ಆಗ್ಯದ. 5-6 ಕೋಟಿ ರೂಪಾಯಿ ಗಳಿಸಿವಿ. ಸಿಕ್ಕಾಪಟ್ಟಿ ರೊಕ್ಕ ಆಗ್ಯದ. ನೂರಾರು ಆಳ ದುಡಿತಾವ್ ನಮ್ಮಲ್ಲಿ. ಇಬ್ಬರು ಬಂದಿವ್ ಅಂದ್ರ ಅಲ್ಲಿ ನೋಡ್ಕೊಳ್ಳ ಅವ್ರು ಯಾರು ಇಲ್ಲ. ಅದಕ್ಕೆ ನಾ ಇನ್ನೊಂದ್ಸಲ ಹೋಗಿ ಬರ್ತೀನಪ್ಪ. ಈಗ ನೀ ಹೋಗಿ ಬರೋಗತ್ತ ನನ್ನ ಕಳ್ಸ್ಯಾನ. ಇನ್ನೊಂದ್ ತಿಂಗಳು ಒಪ್ಪತ್ತು ಬಿಟ್ಟ ಅವ್ ಬರ್ತಾನು ಅಂತ ಹೇಳ್ದ. 2 ಕೋಟಿ ತಂದು ಮನ್ಯಾಗ ಕೊಟ್ಟ. ಕಾಣ್ಲಾರ್ದ ಕಣ್ಣ, ಕೇಳಲಾರ್ದ ಕಿವಿ. ಇದು ಮುದುಕಿ ಪಾಪ ಸತ್ತವನ ತಾಯಿ ಗಪ್ಪ ಅದಲು, ತಂದಿ ಗಪ್ಪ ಅದ. ಇವ್ ಇಲ್ಲಿ ಬಂದ ತಕ್ಷಣ ತಾಯಿ ತಂದೆ ಏನ್ ಮಾಡಿದ್ರು, ಇಟ್ಟೆಲ್ಲ ಗಳಿಸಿದಿಪ್ಪ, ನೀ ಹಂಗೆ ಹೋಗ್ಬೇಡ, ನಿನ್ನ ಲಗ್ನ ಮಾಡ್ತೀವಿ, ನೀ ಮಡದಿ ಕರ್ಕೊಂಡ ಹೋಗು. ಹೌದು. ಕನ್ಯಾ ತೆಗೆದ್ರು, ಲಗ್ನ ಮಾಡಿದ್ರು. ಸಸಿಗೆ ಕರ್ಕೊಂಡು ಬಂದ್ರು. 5 ದಿವಸ ಅಲ್ಲೇ ಇದ್ದ. ಮುಂದೆ 6ನೇ ದಿವಸಕ್ಕೆ ಬೆಂಗಳೂರಿಗೆ ಹೆಂಡತಿನ ಕರ್ಕೊಂಡು ಹೋದ. 5 ಸ್ಟಾರ್ ಹೋಟೆಲ್ ಒಂದಾಯ್ತು. 2 ಪ್ಲಾಟ್ ಜಾಗ ಇವನು. ಅದು 2 ಕೋಟಿ ರೊಕ್ಕ ಮನಿಗೆ ಬತ್ತಲ್ರಿಪ್ಪ. ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟವ್ರಿಗೆ. ಹೌದು. ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟು. ವರ್ಷದ್ದಾಯ್ತು, 2 ವರ್ಷದ್ದಾಯ್ತು, 3 ವರ್ಷದ್ದಾಯ್ತು, 5 ವರ್ಷದ್ದಾಯ್ತು, 6 ವರ್ಷದ್ದಾಯ್ತು. 6 ವರ್ಷದ್ದಾಯ್ತು. ಇಟ್ಟು ಸಂಸಾರ ಚಂದ ನಡೀತು. ಸಿಕ್ಕಾಪಟ್ಟಿ ರೊಕ್ಕ. ಹಿಂಗ ಖುಷಿ ಒಳಗಿದ್ದ. ಒಂದಾನ ದಿವಸ ಮಗನಿಗೆ ಆರಾಮ್ ತೆಪ್ಪಿ ಬಿಡ್ತು. ಹೌದಲ್ರಿಪ್ಪ. ಹೌದು. ಆರಾಮ್ ತೆಪ್ಪಿ ಬಿಡ್ತು. ದವಾಖಾನಿಗೆ ಹೋದ್ ಹಾಕಿದ. ಹೆಂಡತಿಗೆ ಮಗನಿಗೆ ದವಾಖಾನ್ಯಾಗ ಬಿಟ್ಟ. ಈ ಎಲ್ಲಾ ಅಂಗಡಿ ನೋಡ್ಕತ್ತ. ಬಿಸ್ನೆಸ್ ನೋಡ್ಕೊಳಕತ್ರಿಪ್ಪ. ಬಿಸ್ನೆಸ್ ನೋಡ್ಕೊಕತ್ತ. ದಿನ 1 ಲಕ್ಷ, 2 ಲಕ್ಷ, 1 ಲಕ್ಷ, 2 ಲಕ್ಷ ಹಿಂಗ ನಡೀತು. 1 ವರ್ಷದ ಪರ್ಯಂತರವಾಗಿ 2 ಲಕ್ಷದಂತೆ ಗಂಟೆಲ್ಲ ಹೊಂಟಿತು. ಎಲ್ಲಾ ಗೋಳಿ ಮಾಡಿದ್ರು. ರೊಕ್ಕ ಆಯ್ತು. ಡಾಕ್ಟರ್ಗಳು ಏನ್ರಿ ಸಾಹೇಬ್ರ ಕಮ್ಮ ಆಗಿಲ್ಲ ಅಂದ್ರು. ಹೌದು. ಕೊನೆಗೆ ಹೊಟ್ಟೆಲ್ಲ ಮಾರಿದ. ದಿನ 2 ಲಕ್ಷದಂತೆ ಕೊಟ್ಟ. 6 ತಿಂಗಳು ನಡೀತು. ಜಾಗ ಮಾರಿದ. ಇಬ್ಬರು ಗೆಳೆಯರು ಬೆಂಗಳೂರಿಗೆ ಹೋಗುವಾಗ ಹೆಂಗ ಹುಟ್ಟ ಅರ್ಬಿ ಮ್ಯಾಗ ಹೋಗಿದ್ರು. ಬರೇ ಗಂಡ ಹೆಂಡತಿ ಮಗ ಇಟ್ಟ ಉಳಿದು ಬಿಟ್ರು. ಹೌದಲ್ರಿಪ್ಪ. ಹೌದು. ಇಟ್ಟ ಉಳಿದು ಬಿಟ್ರು. ದವಾಖಾನಾಗ ಡಾಕ್ಟರ್ ಕೇಳಿ, ಸಾಹೇಬ್ರ ನನ್ನ ಮಗನ ಮುಂದೆ ಹೆಂಗ? ಹೌದು. ಕೋಟ್ಯಾಂತರ ರೂಪಾಯಿ ರೊಕ್ಕ ಹೋಯ್ತು, ಕೋಟ್ಯಾಂತರ ರೂಪಾಯಿ ಆಸ್ತಿ ಹೋಯ್ತು. ನನ್ನ ಮಡದಿ ಕೊಳ್ಳಾಗ ಬರೀ ತಾಳಿ ಒಂದೇ ಉಳ್ದದ. ಏನಾದ್ರು ಮಾಡಿ ಉಳಿಸ್ರಿ. ಹೌದು. ಅವಾಗ ಡಾಕ್ಟರ್ ಹೇಳ್ತಾನ, ನನ್ನ ಮಾಡೋ ಕರ್ತವ್ಯ ನಾ ಮಾಡಿನಪ್ಪ. ಇನ್ನೇನಾದ್ರೂ ನಿನ್ನ ಮಗನ ಬದುಕಿಸ್ಬೇಕಾದ್ರೆ ರೇವಣ ಸಿದ್ಧ ಬದುಕಿಸ್ಬೇಕು, ಹೊರತಾಗಿ ನನ್ನ ಕಡೆ ಏನೂ ಇಲ್ಲ. ಹೌದು. ಹೌದು. ಮಗ ಕಾಟಾದ ಮ್ಯಾಗ ಮಕ್ಕೊಂಡಿದ್ದ. ಕಾಟಾದ ಮಗ್ಗಲಿಗೆ ಬಂದ. ಮಗನ ಮುಖ ನೋಡಿ ತಂದೆ ಗಳ 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 ಅಳಾಕತ್ತ. ಹೆಂಡ್ತಾಳ, ಅಳಬ್ಯಾಡ್ರಿ, ದೇವ್ರ ಬಹಳ ದಿವಸಕ್ಕೆ ನಮಗೊಂದು ಮಗು ಕೊಟ್ಟಾನ. ಮಗನ ಸಲುವಾಗಿ ಬೇಕಾದ ಹಾಳಾಗ್ಲಿ, ನಾವು ಒಬ್ಬರಲ್ಲಿ ದುಡಿದು ಹೊಟ್ಟೆ ತುಂಬಿಸ್ಕೊಂಡು ಮಗನಿಗೆ ಸಲುವನು ಖರೆ. ನಮ್ಮ ಮಗ ಉಳಿದ್ರ ಸಾಕ, ಅವನ ಜೀವಕ್ಕೆ ಆಶೆ ಹಾಕಲತ್ತ ಹೆಂಡ್ತಿ ಅಂದ್ಲು. ಹೌದಲ್ರಿಪ್ಪ. ನೀರ್ ತರೋಗ ತಂದ.
ಗಂಡನ ಮಾತು ಕೇಳಿ ನೀರ್ ತರಾಕ ಹೊರಗೆ ಹೋದ್ಲು. ಹಾ ಹಾ ಇವ ಅಲ್ಲೋದು ನೋಡಿ ಕಾಟಾದ ಮ್ಯಾಗ ಮನೆಗದಂತ 6 ವರ್ಷದ ಬಾಲಕ ಎದ್ದು ಕುಂಡಿರ್ತದ. ಹಾ ಹಾ 1 ವರ್ಷ ಆಯ್ತು ಕೂಸು ಎದ್ದು ಕೂತಿದ್ದಿಲ್ಲ. ಹಾ 6 ವರ್ಷಕ್ಕೆ ಎದ್ದು ಕುಂಡಿರ್ತದ. ತಮ್ಮ ಹಾ ಹಾ ಎಬಸ್ಲೇನು ಅಂದ, ನೀ ಹಿಡಿಬೇಡಗಪ್ಪ ನಾ ಹೇಳ್ತೇನೆ ನಾವು. ಹಾ ಎದ್ದು ಕೂತ ಹೌದ್ ಎದ್ದು ಕೂತ ಯಪ್ಪ ಅಂದ. ಹಾ ರೊಕ್ಕೆಲ್ಲ ಅದು ನಂದ. ಕೂಸ ಹಾ 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 ರೊಕ್ಕೆಲ್ಲ ಅದು ಏನಂದ. ಹೌದು ಆಗ್ಲಿ ಮಗನ ನೀ ಬೇಕು ನನಗ, ಹಾ ಹಾ ನನಗ ಕರೆ ಮಾತಾಡು ಸುಳ್ಳು ಮಾತಾಡ್ಬೇಡ ಅಂದ. ಹಾ ಎಟ್ಟಿತ್ತು ನಿನ್ನ ಆಸ್ತಿ? ಹಾ ತಮ್ಮ 5 ಸ್ಟಾರ್ ಹೋಟೆಲ್ ಇತ್ತು. ಹೌದ್ 2-3 ಕೋಟಿ ರೊಕ್ಕ ಇತ್ತು. ಹೌದು ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು. ಪ್ಲಾಟ್ ಇತ್ತು ಬೆಂಗಳೂರಾಗ. ಹೌದ್ 5 ಸ್ಟಾರ್ ಹೋಟೆಲ್ ಮಾರಿನಿ, ಜಾಗ ಮಾರಿನಿ, ಕೋಟ್ಯಾಂತರ ರೂಪಾಯಿ ರೊಕ್ಕ ಹೋಯ್ತು. ಈಗ ಬಾಡಿಗೆ ಮನೆ ಆಗದೇನು ಮಹೇಶ? ಫುಟ್ಪಾತಿನ ಒಳಗ ಹಾ ಹಾ ಚಪ್ರ ಕಟ್ಕೊಂಡು ಜೀವನ ಮಾಡಾಕತ್ತೇನಪ್ಪ. ಹಾ ಹಾ ನಿಮ್ಮ ಅವ್ವನ ಕೊಲಾಗ ತಾಳಿ ಒಂದೇ ಉಳ್ದದ. ಹಾ 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 ಅವಾಗ 6 ವರ್ಷದ ಮಗ ಹೇಳ್ತಾನ, ಹಾ ಯಪ್ಪ ನನ್ನ ಕೆಲಸ ಮುಗಿತು, ನನ್ನ ಬೆನ್ನು ಬಿಡಿನ ನಾನು ನಡ್ದ್ನಿ ಅಂದ ನಾವು. ಹಾ ಯಾಕೆ ಹೋತಮ್ಮ ಅಂದ. ಹಾ ಹಾ ಕೈ ಕಟ್ಕೊಂಡ್ ಕುಂಡ್ರಬಾರ್ದು. ಹೌದ್ ಯಾಕೆ ಹೋತಮ್ಮ ಅಂದ. ನಾ ಯಾರು ನಿನಗ್ ಗುರ್ತ ಹತ್ತನಂದವ. ಗುರ್ತತ್ತ ನಾ ಯಾರು ನನಗ್ ಗುರ್ತ ಹಿಡ್ದೇನಂತ ಕೇಳ್ದವ. ಹೌದು ನೀ ನನ್ನ ಮಗ ಅಂದವ. ಹೌದು ಹುಚ್ಚಪ್ಪ ಇಲ್ಲೇ ಮೋಸ ಹೋಗಿದ್ದೀನಿ ಅಂದವ. ಹುಚ್ಚಪ್ಪ ಹಳೆ ಹುಚ್ಚಪ್ಪ ಯಾರಿಗೆಂದಿ? ಈ ಹುಚ್ಚಪ್ಪ ಗಡ್ಡಿ ಇಲ್ಲೇ ಮೋಸ ಹೋಗಿದ್ವ ನೀ ಅಂದ. ಹೌದ್ ಯಾಕಾತ ತಂದಿ ಕೇಳ್ದ. ಹಾ ಹಾ ಎಲ್ಲಿ ದುರ್ಗದ ಮುಂದೆ ಬೆಳಗಿನ 4:15 ಹಾ ನಿನ್ನ ಗೆಳೆಯನ ಪ್ರಾಣ ಹೊಡೆದ. ಅವನು ಕೋಟಿ ರೂಪಾಯಿ ತಗೊಂಡು ಹೋಗಿ ನಿನ್ನ ಮನೆ ತುಂಬಿಸ್ಕೊಂಡಿದಿ. ಹಾ ಯಾವತ್ತ ಅವನ ಪ್ರಾಣ ಹೋಯ್ತು, ಹಾ ಹಾ ಅದೇ ಜೀವ ಹಾ ಹಾ ನಿನ್ನ ಮಡದಿ ಹೊಟ್ಟೆಯಾಗ ಬಂದ ಮಗ ಆಗಿ ಅವ ಹುಟ್ಟಿ ಬಂದೆ. ನಾನೇ ಹುಟ್ಟಿ ಬಂದೀನಿ. ಹೌದು ಹೌದ್ರಿ ಹೌದು. ಮುಳ್ಳಿನಿಂದ ತೆಗಿಬೇಕಾಗ್ಯದ. ತೆಗಿಬೇಕಾಗ್ಯದ. ಹೌದ್ ನಾ ಗಳಿಸಿದ್ದು 1 ಕೋಟಿ ರೂಪಾಯಿ ಸಲುವಾಗಿ ನನ್ನ ಜೀವ ಹೊಡೆದಲ್ಲ. ಹಾ ಹಾ ನನ್ನ ರೊಕ್ಕ ಹೋಯ್ತು, ನಿನ್ನ ರೊಕ್ಕ ಹೋಯ್ತು, ನನ್ನ ಜಾಗನು ಹೊತ್ತು, ನಿನ್ನ ಜಾಗನು ಹೊತ್ತು. ಓದ್ತಿಜಲ ಸತ್ಯ ಅನ್ನುವಂತಾದ ಬರೇ ನಿನ್ನ ಮಡದಿ ಕೊಲಾಗಿನ ತಾಳಿ ಒಂದ ಉಳ್ದದ. ಇನ್ನು ಸಂಸಾರ ಮಗಡವ್ರಿ ಅಂದ ಮಗ ಪ್ರಾಣ ಬಿಟ್ಟ. ಹೌದ್ ಹೌದ್ರಿಪ್ಪ ಹೌದು. ಕೊನೆಗೆ ಏನು ಉಳಿತಪ್ಪ? ತಾಳಿ ಒಂದ ಸತ್ಯ ಒಂದ ಉಳಿತ್ರಿಪ್ಪ. ಸತ್ಯ ಅನ್ನುವಂತಾದ ಉಳಿತು. ಹೌದ್ ಸುಳ್ಳು ಅನ್ನುವಂತಾದ 5 ಸ್ಟಾರ್ ಹೋಟೆಲ್ ಹೊತ್ತು, ಸುಳ್ಳು ಅನ್ನುವಂತಾದ ಕೋಟಿ ರೂಪಾಯಿ ಆಸ್ತಿ ಹೋಯ್ತು. ಹೋಯ್ತ್ ಸುಳ್ಳಿಗಾಗಿ ಜೀವದ ಗೆಳೆಯನ ಪ್ರಾಣ ತೆಗದಿ. ಹಾ ಹಾ ಇಬ್ಬರು ಕೂಡಿ ಹಣಿವಾರ ಸೀಟ್ ದುಡ್ದೀವಿ. ಅವನಿಗೂ ಕೋಟಿ ಆಗ್ಲಿ ನನಗೂ ಕೋಟಿ ಆಗ್ಲಿ ಅನ್ನುವಂತಾದ ಪುಣ್ಯದ ಬಲ ನಿನ್ನಲ್ಲಿ ಬಂದಿತ್ತಂದ್ರೆ ನಿನಗ ಮಗ ಇಂತ ಹುಟ್ಟತಿದ್ದೇನ? ಇಲ್ಲ. ನಿನಗೆ ಇಂತ ಬುದ್ಧಿ ಬರ್ತಿತ್ತೇನೋ? ಬರ್ತೇನು? ಇದೇ ಪಾಪ, ಇದೇ ಪುಣ್ಯ. ಇದೇ ಪುಣ್ಯ. ಹೌದ್ ಪುಣ್ಯದ ಬಲದಲ್ಲಿ ಎಂತ ಶಕ್ತಿ ಅದ, ಪಾಪದ ಬಲದಲ್ಲಿ ಎಂತ ಶಕ್ತಿ ಅದ. ಸತ್ಯವಂತ ಸಭಾದಿರಿ, ಕಮ್ಮಾದ ಕಡೆ ಕಾಣಿ ಇಡ್ರಿ. ಇದನ್ನ ಸತ್ಯ ಅನ್ನುವಂತ ತಾಕತ್ತ, ಇದನ್ನ ಕಾಟ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಇನ್ನೂ ಕೆಲವೊಂದು ವಿಷಯಗಳನ್ನ ಮಾತಾಡೋದದ. ಕ್ಯಾಲಿ ಪ್ರಾರಂಭ ಮಾಡೋಣ. ಹೌದು
ಹಂಗ್ ಮಾಡಬೇಡ. ಆ ತತ್ತಿಷ್ಟ್ರೇ ತೊಗೊಂಬರ್ತಾನಲ್ಲ ಜೊಟ್ಟು ಅವನಂಗ್ ಮಾಡಬೇಡ. ಇವು ಕಿಮ್ಮತ್ತಿನ ಹಾಕಿದಾವು ಅಗಲ ಅಗಲ ಬಿಡಿಸೋಗಿರಿ. ಹುಲ್ಲ ನುಚ್ಚ ಕಲಿಸಿದಂಗ್ ಮಾಡಬೇಡ್ರಿ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತೇಳದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತೇಳದ ಅಲ್ಲು ಹೋಗೋ ನಿನ್ನ ದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲು ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೆಳದ ಹಾಕ ಬ್ಯಾಡೋ ಸುಳ್ಳೇವಾದ ತಾಯಿ ತಂದೆ ತಿಳಿಬ್ಯಾಡೋ ಸಾದ ಯಾವ ದೇವರಿಲ್ಲೋ ತಮ್ಮ ಹಡದ ತಾಯಿ ತಂದೆಯ ಮುಲ್ದ ಯಾರಿಗೆ ಕೇಳಬೇಕು? ಯಾರಿಗ್ರಿಪ್ಪ ಶಾನ್ಯರಿಗೆ ಕೇಳೋ ಕರದ ಧರ್ಮದ ದಾರಿ ಹಿಡದ ಪರೋಪಕಾರವೇ ಪುಣ್ಯ ಪರ ಪೀಡೆಯೇ ಪಾಪ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದ ಪುಣ್ಯ, ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಪುಣ್ಯ. ನೀವು ಮಾಡ್ಬೇಡಪ್ಪ ಯಾರಿಗೆ. ಏನ್ ಮಾಡ್ತೀವಿ? ಇನ್ನೊಬ್ಬರ ಮನಸ್ಸು ನೋಸೋದು ಅವ್ರ ಕಣ್ಣಾಗ ನೀರು ತರಿಸೋದ ಪಾಪ. ಇದ ಪಾಪ ನೋಡು. ಹಾ ಹಾ ಪ್ಯಾಪೆ ಪ್ಯಾಪೆ ಮಾಡಕತ್ರ ಪ್ಯಾಪೆ ಏನ ಮುಂದಿನ ಸಲ ಅಲ್ಲೇ ಒಳಗ ಬಾಯ್ಯಾಗ ಮಾಡ್ತಾನೆ. ಅಲ್ಲ ಹೋಗುವ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲ ಹೋಗುವ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲು ಹೋಗೋ ನಿನ್ನ ದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲು ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಗೋರ ಕುಂಬಾರ ನಾಮದೇವ ಗರವಿಲೆ ನಡೆದ ಗೋರ ಕುಂಬಾರ ಹಾಕ್ಯಾನವಾದ ಪಾಂಡುರಂಗ ಹೇಳ್ಯಾನ ಕರದ ಹರ ಮುಣದರ ಗುರು ಬಂದ ಕಾದ ಗುರವಿನ ಗುಲ್ಲ ದ್ವಾರದ ಈ ಅಂಗಿ ಒಗೆಯೋ ಕಳದ
ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ನಾಮ ದೇವ ಗರವಿಲೆ ನಡೆದ ಗೋರ ಕುಂಬಾರ ಹಾಕ್ಯಾನವಾದ ಪಾಂಡುರಂಗ ಹೇಳ್ಯಾನ ಕರದ ಹರ ಮುಣದರ ಗುರು ಬಂದ ಕಾದ ಏ ಅರ್ಜುನ ನಿಮ್ಮ ಅಣ್ಣಾಗ ನಿಮ್ಮ ಕಾಕಾಗ ಮಾಯಕರ್ ಓದ್ ಕೊಡು ಏ ಹುಲಿ ಗಪ್ಪ ಅವ್ರು ತೆಗಿತಾನ ನಾನು ಮತ್ತೆ ಗುರವಿನ ಗುಲ್ಲ ಅಲ್ಲ ಹೋಗೋ ನಿನ್ನದಾಗಿದ ತಮ್ಮ ಮಾತಾಡಬೇಕ ತಿಳಿದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಸೌತ ಮಾಳಿ ಮನಿಯಾಗ ಉಳದ ತಾಯಿ ತಂದೆ ಪಾದ ತೊಳದ ವಿಠೋಬ ಸಂತೋಷದ ಭಕ್ತಿ ಗೊಲದ ಬಂಧನ ಸೇದ ಗುಣ ನೋಡಿ ಮನ ಕರಗಿದ ಸಿರಿ ಕೊಟ್ಟ ತಿರಗೆ ಏನ್ ಕೊಟ್ಟೋದ ಸೀರೆ ಕೊಟ್ಟ ಏ ಪಡ ಪಡ ಬಡಿಸ್ಕೊಂಡಿ ಮತ್ತೇನ್ರಿಪ್ಪ ಅದು ಬೆಳಗು ಮುಂಜಾನೆ ಸಮಯದೊಳಗೆ ಹಾ ಸಿರಿ ಕೊಟ್ಟ ಸಿರಿ ಸಿರಿ ಅಂದ್ರೆ ಹೆಣ್ಮಗಳ್ರಿ ಏ ಸಿರಿತಾನ ಸಿರಿತಾನ ಹೌದ್ ಸೌಕಾರಿಕೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಲಕ್ಷ್ಮಿ ಸಿರಿ ಕೊಟ್ಟ ತಿರಗೆ ಅಲ್ಲಿ ಹೋಗು ನಿನ್ನದಾಗಿದ ತಮ್ಮ ಮಾತಾಡಬೇಕ ತಿಳದ ಅಲ್ಲಿ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಆನಿಯಾಗಿ ಕಪ್ಪ ಹೊಡೆದ ರಾವಣ ಸೋರ ಆಗ್ಯಾನ ಬಾಲ ಇರ್ಬಿಯಾಗಿ ಸಕ್ಕರೆ ಮೇದ ವಿಭೀಷಣ ಪಟ್ಟ ಏರಿದ ಇದರಂತೆ ನಡೆಯೋ ಅಜ್ಞಾನ ಒಗೆಯೋ
ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ ಅಲ್ಲೂ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲೂ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳದ ಮಾಳಿಂಗರಾಯ ಕುರಿಗಳ ಕಾದ ಏನ್ ಮಾಡಿದ್ರಿಪ್ಪ ಎತ್ತಿ ಬೆಳ್ಸ್ಯಾನ ಗುರವಿನ ಬಿರದ ಹುಲಿ ಹಾಲ ಮಾಡ್ಯಾನ ಸೋದ ಗುರುವ ಶಿಷ್ಯರ ಆನಂದ ಉಳದ ಶಿವ ಬಂದೋ ಕೈಲಾಸ ಮುಂಡಾಸ ಮುಯ್ಯ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ ಅಲ್ಲೂ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲೂ ಹೋಗೋ ನಿನ್ನ ದಗದ ತಮ್ಮ ಮಾತಾಡಬೇಕು ತಿಳದ ಒಂದು ಮಾತ ಗೋಪಾಲ ಮತ್ತೇನ್ರಿಪ್ಪ ಗುರುಜವ್ರ ಒಂದು ಮಾತು ಏನು ಅಂತ ಕೇಳಿದ್ರ ಏನ್ರಿಪ್ಪ ಗುರುಜವ್ರ ಗುರು ಗೋವಿಂದ ಭಟ್ಟರ ಶಿಷ್ಯ ಶರೀಫ ಶರೀಫ ಹೌದು ಶಿಶುವಿನಾಳದ ಶರೀಫ ಹೌದು ಗುರು ಗೋವಿಂದ ಭಟ್ರು ಹಾ ಇನ್ನೂ ಕೆಲವೊಂದು ಜನ ಗೋವಿಂದ ಭಟ್ರ ಶಿಷ್ಯ ಮಕ್ಕಳು ಆಹಾ ಸಂಚಾರ ಮಾಡುತ್ತಾ ಹೋಗುವಾಗ ಆಹಾ ದಾರಿ ಒಳಗ ಹೌದ್ ಮುಲ್ಲ ಮುಳ್ಳ್ರಿಪ್ಪ ಕಂಟೆ ಹಾ ಇತ್ತು ಹೌದು ರೈತ ಮುಂಗಾರಿ ಮಳೆ ಆಗೋದದ ತಿಳ್ಕೊಂಡು ಕಂಟೆ ಕಡ್ದು ಹಾ ಹಾ ಹಿಂಗೇಕ ಒಡ್ಡಿ ಹೋಗೋದು ಬಿಟ್ಟಿದ್ದ ಹೌದಲ್ರಿಪ್ಪ ಅವಾಗ ಅಚ್ಚ ಕಡೆ ದಾಟಿ ಹೋಗಿ ಹಾ ಗೋವಿಂದ ಭಟ್ರ ಏನಂತಾರಿಪ್ಪ ಈ ನಮ್ ಕಾಕಾನೊಂದು ಅತ್ತ ಜಕ್ಕೊಂದ್ ನೋಡು ಅರೆ ಅಲ್ಲಿ ನಮ್ ಗಿರಕ್ ಐತ್ಲ ಹೌದು ನೀವು ಬಿಗಿರಿನ ಬ್ಯಾಡ ಅನ್ನಂಗಿಲ್ಲ ಹಾ ಅವ್ ನಮ್ ಕಾಕ ಒಬ್ಬ ಸಾಕು ಹಾ ಹೌದು ಆಯ್ತವ ನಮ್ಮ ಸೈನಲ್ಲಿ ಸಮಾಧಾನ ಹಾ ಹಾ ಗೋವಿಂದ ಭಟ್ರು ಹಾ ಹಾ ಅಚ್ಚ ಕಡೆ ದಾಟಿ ಹೋದ್ರು ಹೌದು ಶಿಶು ಮಕ್ಕಳು ಹೇಳಿದ್ರು ಏನ್ ಹೇಳ್ರಿಪ್ಪ ತಮ್ಮ ತಮ್ಮ ಮೂಲದವಪ್ಪ ಕಾಲಾಗ ನಡ್ತಾವ ಹಾ ಹಾ ಯಾರು ಹಂಗ ಬರಬೇಡ್ರಿಪ್ಪ ಇವನ ಪಾದುಕೆಗಳನ್ನ ಹಾಕೊಂಡು ಬರೆಯತ್ತ ಕಾಲಾಗಿನ ಪಾದುಕೆಗಳನ್ನ ತೆಗೆದು ಅಚ್ಚ ಕಡೆ ಹೋಗಿದ್ರು ಹೌದಲ್ರಿಪ್ಪ ಹೌದು ಕೆಲವೊಂದು ಜನ ಶಿಶು ಮಕ್ಕಳಂದ್ರು ಹಾ ನಮ್ಮಪ್ಪ ಗುರುನಾಥ ಮೆಡುವಂತ ಪಾದುಕೆಗಳು ಹೌದು ಇವನ್ ನಾವು ಕಾಲಾಗ ಹಾಕೊಂಡಿವ ಅಂದ್ರ ಹಾ ತಪ್ಪಾಗ್ತದಲ್ಲ ಹೌದು ಇದು ಪಾಪ ಆಗ್ತದಲ್ಲ ಪಾಪಕತ್ತಲ್ರಿಪ್ಪ ಯಾರು ಮೆಡ್ಲಿಲ್ಲ ಹಾ ಶಿಶುನಾಳ ಶರೀಫ ಗುರು ಒಗದಿರ್ತಕ್ಕಂತ ಪಾದುಕೆಗಳನ್ನ ಹಾಕೊಂಡು ಹಾ ಮುಳ್ಳಿನ ಹೆಂಟದ ಮ್ಯಾಗ ಹೆಜ್ಜೆ ಇಟ್ಟು ದಾಟಿ ಹೋದ ಹೌದು ದಾಟಿ ಹೋದ ಹಾ ಇವ್ರೆಲ್ಲಾರು ಬರಿಗಾಲೇ ದಾಟಿ ಬಂದ್ರು ಏನು ತುಳಿದಿದ್ರು ಅಂಗಾಲ ತುಂಬ ಮುಳ್ಳ ನಟ್ಟಿದ್ದು ಮುರಿದಿದ್ದು ಹೌದಲ್ರಿ ನತ್ರ ರಂಬಾಲ್ ಹಿಡಿತು ಹೌದ್ ದಾಟಿ ಆಚೆ ಕಡೆ ಹೋದ್ರು ಹೊಟ್ಯಾಗ ಬೆಂಕಿ ಬಿಟ್ಟಿತ್ತು ಯಾರಿಗೆ ಹೇಳೋದು ಅಲ್ಯಾರಿಗೆ ಹೇಳ್ತಾರ್ರಿ ಹಂಗ ಮಠಕ್ಕೆ ಹೋದ್ರು ಹಾ ಹಾ ಮಠಕ್ಕೆ ಹೋಗಿ ಮಠದಾಗ ಕೂತ್ರು ಹಾ ಕೂತ್ ಟೈಮ್ದಾಗ ಆ ಬರಿಗಾಲ ನಡ್ಕೊಂಡು ಬಂದವ್ರು ಗುರುಗಳಿಗೆ ಕೇಳ್ರು ಏನ್ ಕೇಳ್ರಿ ಗುರುಗಳ ಗುರುಗಳ ನೀವು ಹಾಕುವಂತ ಕಾಲಾನ ಶರೀಫ ತುಳಿದ ಕಾಲಾಗ ಹಾಕಿ ಹಾಕೊಂಡ್ ಹೌದು ಇದು ಪಾಪ ಅಲ್ಲನ್ರಿ ಹೌದು ಅವ ಗುರುದ್ರೋಹಿ ಆದ್ಲ ಯಾದಲ್ರಿ ನಾವ ನಿಮ್ಮ ಪಾದುಕೆಗಳನ್ನು ಮುಟ್ಟಬಾರ್ದತ್ತ ಹಾ ಬರಿಗಾಲೇ ನಡ್ಕೊತ ಬಂದ್ವಿ ಹೌದು ನಾವು ಪುಣ್ಯವಂತರ ಹಾ ಪಾಪ ಪುಣ್ಯ ಇದ್ರೊಳಗೆ ಯಾವ್ದು ಪಾಪ ಯಾವ್ದು ಪುಣ್ಯ ಇಲ್ಲಿ ತೂಕ ಮಾಡ್ಬೇಕಾಗ್ಯದ ಹಾ ಹಾ ಅವಾಗ ಗುರು ಗೋವಿಂದ ಭಟ್ರು ಸುಮ್ ಕೂತ್ರು
ಹೌದು. ಶಿಶುನಾಳ ಪಾಪ ಮಾಡಿದ, ನಾವು ಪುಣ್ಯ ಪ್ರಾಪ್ತಿ ಆಯ್ತು. ಹಾ ನಾವು ಗುರುವಿನ ಪಾದುಕೆಗಳನ್ನ ಹಾಕೋಲಿಲ್ಲ, ಬರಿಗಾಲಿ ದಾಟಿದ್ವು, ಕಾಲ್ ತುಂಬ ಮುರಿದ್ರ ಮುರು ಹೊಲಕ್ಕ ಹಾ ಹಾ ಹೊಟ್ಯಾಗ ಬೆಂಕಿ ಬಿಟ್ರೈತಿ, ಉರಿದ್ರ ಉರಿವಾತ ಯಾಕಂದ್ರು. ಉರಿವಾತಕ ಪುಣ್ಯನ ಮಾಡಿದ್ವು ನಾವು. ಅವಾಗ ಗುರು ಗೋವಿಂದ ಭಟ್ ಒಂದು ಮಾತು ಹೇಳ್ದ. ಏನ್ ಹೇಳಿದ್ರಿಪ್ಪ ತಮ್ಮ ತಮ್ಗೋಡ್ರ್ಯಾ? ಗುರುವೇ ನಿನ್ನ ಆಜ್ಞೆಯನ್ನು ಮೀರದೆ ನಡೆದವನು ಹಾ ನರನು ಎನ್ನಲು ಬೇಡ ಪರಮಾತ್ಮನವನು. ಹಾ 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 ಹಾ. ಹೌದು. ಗುರುವಿನ ಆಜ್ಞೆ ಮೀರಲಾರ್ದ ಯಾವ ನಡಿತಾನ, ನಡಿತಾನ. ಗುರುವಿನ ಆಜ್ಞೆದೋ ಯಾವ ಇರ್ತಾನ, ಇರ್ತಾನ. ಅವ ನರನು ಅಂದ್ರ ಮಾನವನ ಬೇಡ ಅವಾಗ, ಒಟ್ಟ ಮಾನವನ ಬೇಡ ಅವಾಗ. ಇವಾಗ ಅವನ್ ಕೇಳ ಹೇಳತನ್ರಿ ಅವಂಗ. ನರನು ಎನ್ನಲು ಬೇಡ ಪರಮಾತ್ಮನವನು. ಪರಮಾತ್ಮನವನು. ಹೌದು. ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲ್ಲ ಬೇಡ ಪರಮಾತ್ಮನವನು. ಜ್ಞಾನಿಗಳು ಹೇಳಿದ ಮಾತಾ. ಹಾ ಹಾ ತಮ್ಮ ಹಾ ಶರೀಫ ನನ್ನ ಪಾದುಕೆಗಳನ್ನ ತೂದ ಹಾಕೊಂಡು ಬಂದ, ಮುಲ ದಾಟದ, ಹಾ ನನ್ನ ಪಾದುಕೆಗಳನ್ನ ಸ್ಪರ್ಶ ಮಾಡಿ ಪಾಪ ಮಾಡಿದ ಅಂತ ನೀವು ಹೇಳ್ರಿ. ಹೌದು. ಅವ ನನ್ನ ಪಾದುಕೆಗಳನ್ನ ಹಾಕಿ ತುಳಿದು ದಾಟಿ ಬಂದ. ಹಾ ಖರೆ ನೀವೆಲ್ಲಾರು ನನ್ನ ನಾಲಿಗೆ ಮ್ಯಾಗ ಹೆಜ್ಜೆ ಇಟ್ರಿ ಅಲ್ರು. ಹಾ 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 ಹಾ. ನೀವೆಲ್ಲಾರು ನನ್ನ ನಾಲಿಗೆನ ತೂದಿರಿ. ನಾಲಿಗೆನ ತೂದಾರಿ. ಮುಳ್ಳು ಮುರ್ಕೋಬೇಡ್ರಿಪ್ಪ ಕಾಲಾಗ. ಹಾ ಪಾದುಕೆಗಳನ್ನ ಹಾಕೊಂಡು ದಾಟಿ ಬಾ ಅಂತ ನಾ ಹೇಳಿ, ನೀವು ಮಾತು ಮೀರಿ ನನ್ನ ನಾಲಿಗೆ ತುಳಿದ್ರಿಲ್ಲ ನೀವು. ಹೌದು, ಬರಬರಿ ಮಾತು. ಯಾರು ಪಾಪವಂತರು, ಹೌದ್, ಯಾರು ಪುಣ್ಯವಂತರು? ಮುಳ್ಳು ಮುರ್ಕೊಂಡವ್ರ ಆದ್ರಿ ಇವ್ರು ಪಾಪವಂತರು. ಹಂಗ ಪುಣ್ಯಾತ್ಮರೇ. ಹಾ ಮಾಳಿಂಗ ರಾಯಾಗ ಬೀರ ದೇವರು ಏನು ಕಾಡಿದ, ಏನು ಬೇಡಿದ, ಬೇಡಿದ ಪ್ರಾಣದ ಹಂಗ ತೊರದ. ಹಾ ಹಾ ಕಾಡಿದ ಗುರುವಿಗೆ ಬೇಡಿದ್ದು ಕೊಟ್ಟ. ಹೌದು. ಸದ್ಯ ಕಲಿಯುಗದೊಳಗ ಹಾ ಹಾ ಮಾಳಪ್ಪ ಕುತ್ತ ಗೌಡಿಕೆ ಮಾಡ್ತಾನ, ಬೀರ ದೇವ್ರ ದುಡಿದು ತಂದು ಹಾಕ್ತಾನ ಅವ್ರ ಮಕ್ಕಳಿಗೆ. ಹೌದು ಹೌದು. ಅವಾಗಿನ ಫಲ ಅದು. ಹಾ ಹಂಗ ಹಾ ಹಾ. ಗುರು ಗೋವಿಂದ ಭಟ್ಟ ಇವನು ಹಾಕೊಂಡು ಬಾ ಅಂತ ತಿಳ್ಕೊಂಡು ಗುರುವಿನ ಆಜ್ಞೆ ಪ್ರಕಾರ ಹಾಕೊಂಡು ದಾಟಿ ಹೋದ. ಹೌದಲ್ರಿಪ್ಪ. ಹೌದು. ಇವರಲ್ಲಿ ಇನ್ನೂ ಅಜ್ಞಾನ ಹೋಗಿಲ್ಲ. ಇನ್ನು ಹೋಗಿಲ್ರಿಪ್ಪ. ಯಾರಲ್ಲಿ? ಮುಳ್ಳು ತೋದಾರಲ್ರಿ. ಹಾ ಹಿಂಗ ಹೌದು. ಮೂಲ ತುಳಿದವ್ರ ಇಟ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರು, ನಾ ಗುರುವಿನ ಪಾದುಕೆಗಳನ್ನ ಮೆಡಬಾರ್ದತ್ತ. ಹಾ ಇಂಥ ಅಜ್ಞಾನ ಮೊದಲು ಹೋಗ್ಬೇಕು. ಮೊದಲು ಹೋಗ್ಬೇಕು. ಇಂಥ ಅಜ್ಞಾನಗಳ ಮೊದಲು ಹೋದಪ್ಪ ಅಂತಂದ್ರ ಜ್ಞಾನ ಅನ್ನುವಂಥದ್ದು ಉತ್ಪತ್ತಿ ಆಗ್ತದ. ಪುಣ್ಯಾತ್ಮರೇ, ಹಾ ಹಾ ಏನು ಗುರುವಿನ ಮಾತು ಮೀರಿ ಬರಿಗಾಲಿ ನಡ್ಕೊಂಡು ಹೋದ್ರು ಅವರು ಗುರುವಿನ ನಾಲಿಗೆ ಮ್ಯಾಗ ಹೆಜ್ಜೆ ಇಟ್ಟಂಗಾಯ್ತು. ಹಾ ಹಾ ಗುರುವಿನ ಮಾತು ಕೇಳಿ ಪಾದುಕೆಗಳನ್ನ ಇಟ್ಕೊಂಡು ಹೋದಲ್ಲ ಇವ. ಹಾ ಹಾ ಇವ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ಹಾ ಹಾ ನರನು ಎನ್ನಲ್ಲ ಬೇಡ ಪರಮಾತ್ಮನವನು. ಹಾ 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 ಹಾ. ಅವನು ಪರಮಾತ್ಮನೇ ಆದ ಶಿಶುನಾಳ ಶರೀಫ. ಹೌದು. ಜಗತ್ತಿನಲ್ಲಿ ಅವನು ಗುಡಿ ಕಟ್ಟರು, ಹಳ್ಳಿಗೆ ಊರಿಗೆ ಸೂರ್ಯ ಚಂದ್ರ ಇರುವವರೆಗೆ, ನೆಲವಂದ ಗಂಗೆ ಹರಿವರೆಗೆ ಹೌದ್. ಶಿಶುನಾಳ ಶರೀಫ ದೇವರಾದ. ಹಾ ಹಾ ಮತ್ತ ಇವರೆಲ್ಲ ಮುಳ್ಳು ತೋದ್ರಲ್ಲೇ ಅವ್ರ ಮೂಲ್ ತುಳಿದು ಎತ್ತು ಕುಂಟು ಬಿದ್ದು. ಹೊಂಟು ಬದ್ ನೋಡ್ರಿ ಹಾಕೋತಾನ. ಒಂದು ವಿಷಯ, ಏನ್ರಿಪ್ಪ? ನಮ್ಮ ತಂಗಿ ಮಾತಾಡುವಾಗ, ಶಿವನ್ ಮಾಸ್ತರ್ ಮಾತಾಡುವಾಗ, ಮತ್ತೇನತ್ರಿ? ಎಲ್ಲಾ ದೈವದವ್ರು ನೀವು ಏನೋ ಒಂದಿಟ್ಟು ನಮ್ಮ ಕಡೆ ತಪ್ಪಾತಂದ್ರ ಕ್ಷಮಾ ಮಾಡ್ರಿ ಅಂತಂದಾಗ ತೆಳಗ್ ಕೂತಾವ ಇವ್ ಹುಚ್ಚಬೀರೆ ಮಗ ಮಾತು ಹೇಳವ್. ಏನ್ ಹೇಳಿದ್ರಿ? ನಮ್ಮ ಮಾವ ಹೇಳಿದ ಹುಚ್ಚಬೀರೆ ಆತ. ಹಾ ಹಾ ಅವ ಬೀರ ಹಲಸಂಗಿ ಬೀರು ಹೌದು. ಒಂದ್ ಮಾತು ಹೇಳ್ದ, ನಾ ಎಲ್ಲ ನೀವೇನು ಕಾಲೇ ಬಂದಿರಿ, 15-20 ಸಾವಿರ ನಿಮ್ ಹೆನಕ್ ಬಡ್ದಾರ. ಹೌದು. ಇರ್ಲಿಪ್ಪ ಬರೋಬ್ಬರಿ ಐತಿ, ಅವ್ರ ಇಟ್ಟರಿ ಕೊಡ್ಲಿ, ಮುಂಜಾನೆ ಹೊರತಿಗೆ ಹೋಗಿ ಬಿಡ್ತೀವಿ, ಪಗಾರ ನಾವು ಕೊಡಂಗಿಲ್ಲ ಅಂದ್ರು. ಹೌದು, ಬರೋಬರೈತಿ ಅವ್ರದ್ದು. ನಾ ಎಲ್ಲ ಬಿಡ್ತೀನಿ ಖರೆ, ಹ್ಯಾಂತಿ ಹಾದ್ಯಾಗ ಬೆಲೂನ್ಗೆ ತಗೊಂಡ ನಿಂತಿರ್ತಾಳ ನಾವು. ಹಾ ಹಿಂಗ ನೀವೆಲ್ಲಾರು ಕೇಳಿರಿಲ್ಲ? ಹೌದು. ಏನೇನು ಮಾತಾಡಿರ್ತಾರ, ಮಾತಿಗೆ ಮಾತ ಸರಳ ಹೋಗ್ಬೇಕದು. ಏ ಹೋಗ್ಬೇಕ್ರಲ್ಲ. ಮಾತಿಗೆ ಮಾತು ಹೋಗ್ಬೇಕು ತೋಡ. ಏ ಹೋಗ್ಬೇಕ್ರಲ್ಲ. ಹಿಂಗ ಬೀರು ಮಾತಾಡಿದ. ಹಾ ಮಾತಾಡಿದ ಟೈಮ್ದೊಳಗ ಒಂದು ಮಾತು ಹೇಳ್ತೀನಿ ಇಲ್ಲಿ. ಏನ್ರಿಪ್ಪ ಅದು? ನಮ್ಮ ಮನೆ ಒಳಗೂ ನಮಗೂ ಹೆಣ್ಮಕ್ಳು ಅದಾರ. ಹಾ ಹೆಣ್ಮಕ್ಳು ನಾವು ತಗೊಂಡ್ ಬಂದಿವಿ, ತಗೊಂಬಂದ ನಾವು ಹೆಣ್ಮಕ್ಳನ್ನ ಕೊಟ್ಟಿವಿ. ಹೌದು. ಗಂಡ ಕೇಳ್ತಾನ, ಏನಂತ್ರಿ? 4 ಮಂದಿ ಗೆಳೆಯರೊಳಗ ಕೂತಾಗ ಹಾ ಏನ್ ಹದ್ದು ಬಸ್ತಿನಾಗ ಇಟ್ಟಿದ್ವು ನಿನ್ ಹೆಂಡತಿಗಿ? ಹೌದು. ಅಂದ್ರೆ ಎಳ್ತಾಳ, ಕುಂಡ್ರತಾಳ, ಹಿಂಗ್ಯಾಂಗೇನು ಬಂಧನದಾಗ ಇಟ್ಟಿದ್ವು? ಹಾ ಇವಾಗ ಕೇಳ ನೀವಂದ, ಏನತ್ತಾನ್ರಿ ವಿಜಯ್ ಮಾವ? ಹೆಂಗೈತಿ ನನ್ನ ವರ್ಚಸ್ ಅನ್ನ. ಹೌದು, ಅರ್ಜೆಂಟ್ ಚಾಯ್ಸ್ ಕುಡಿತದ. ಹೆಂಗೈತಿ ನನ್ನ ವರ್ಚಸ್ ಅಂದ. ಹೌದು. ಅನ್ನು ಗುಡದ, ಹೊಲದ ಕಡೆ ಹೋಗೋನು, ಹಾ ಹೊಲದ ಕಡೆ ಹೋಗೋನು, ಮತ್ತೆ ಬ್ಯಾಸರ ಬಂದದ, ಒಂದೊಂದ್ ಸಿಂಗಲ್ ಚಾ ಕುಡ್ದು ಹೋಗೋನು ಅಂದಾಗ ಗಪ್ಪಲ ಹೇಳ್ತಾನಂದ. ಹಾ ಹೊರಗೆ ನಿಂತ ಅದರದ, ಏನ ಹಾ ಏನ್ರಿ ಅಂದ ಹೆಣ್ಮಗ ಸಾವಕಾಶ. ಹೌದು. 4 ಸಿಂಗಲ್ ಚಾ ಮಾಡು ನೋಡಪ್ಪ ಅದಗದ ಇವನು ವರ್ಚಸ್ಸ. ಹಾ ಅವಳ ನಾಕರ್ದ. ಹಾ. ಹೌದು ವರ್ಚಸ್ ಇವಂದ. ಹೌದು.
ಅವಾಗ 5 ನಿಮಿಷ ಬಿಟ್ಟು ಮತ್ತೆ ಏನ ಅಂದ. ಹಾ ಏನ್ರಿ ಅಂದ್ಲು. ಚಾ ಆತಾನಂದ. ಹಾ ಹಾ ಆಗೇತ್ರಿ ಒಯ್ಯಕ್ರಿ ಬರ್ರಿ ಅಂದ್ಲ. ಒಳಗೆ ಹೋಯಕ್ರಿ ಬರ್ರಿ. ಇವ್ ಒಳಗ್ ವಾದ ಹಾ ಎದಿ ಮ್ಯಾಗಿನ ಅಂಗಿ ಹಿಡಿದು ಬಿಟ್ಟಳು 2 ಗಜ್ಜ. ಬೇಕಾದ್ರೆ ಸಿಗಲ್ಬೇಕು. ಹನುಮಪ್ಪನ ಗತಿ ಇದೆಲ್ಲ ಉಬ್ಬಿತು. ಹೌದು ಎಲ್ಲ ಉಬ್ಬಿತು. ಹಿಂಗ್ ಹಿಡ್ಕೊಂಡ್ ಬಂದ್ ಹೊರಗ ಹಾ ಗೆಳೆಯಾರಂದ್ರು ಇದೇನ ಅಂದ. ಇದು ಚಾ ನಾವು. ಹೌದು ಇದು ಚಾ ನಾವು. ಹೌದು ಹಿಂಗ್ಯಾಕ ಅಂದ್ರು. ಹಾ ಇದು ವರ್ಚಸ್ ನಂದು. ಹೌದು ಬರಬರ ಅದು. ಇದು ವರ್ಚಸ್ಸ ಅಂದ ಪೆಟ್ಟಿಗೆ ಅವ್ರಂದ್ರು. ಹಾ ನಮ್ಮ ಗೆಳೆಯಾಗ ಅವನ ಹೆಂಟ್ ಹೊಡೆದಾಳ ಅಂದ್ರೆ ಏನ್ ತಪ್ಪು ಮಾಡ್ಯಾನ ಕೇಳೋನ್ ನಡಿ ಅಂತ. ಹೌದು ಬರಬರತ್ತೆ. ಅವರು ಗೆಳೆಯನ ಕರ್ಕೊಂಡು ಒಳಗ್ ಹೊಂಟ್ರು. ನಾ ಬರುದಿಲ್ಲ ನಾವು. ಹೌದು ಇವ್ ಸಾಕು 2 ಸಿಂಗಲ್ ಸಾಕಿ ನಾ ಬರುದಿಲ್ಲ, ನೀವು ಹೋಗಾರ್ದ್ರು ಹೋಗ್ರಿ ಅಂತ. ಹಾ ಹಾ ಅವಾಗ ಅವನ ಅಲ್ಲೇ ಬಿಟ್ರು. ಇವ್ರು 3 ಮಂದಿ ಬಂದ್ರು. ಯಾಕ ಯಾಕೆ ಹೊಡೆದಿ ನಮ್ಮ ಗೆಳೆಯಾಗ? ಹೌದು ಮತ್ತ ನಿನ್ನ 10 ಬಸ್ನ್ಯಾಗ ಇಟ್ಟಾನತ್ತವ. ಮತ್ ಹಿಂಗ ಏನವಾ ಹೆಂಗ ಏನ? ಹೌದು ಬರಬರತ್ತೆ. ಅವಾಗ ಹೇಳಕ್ಕಿ ಹಾ ನೀವು ಚಾ ಕುಡಿತರ ಕುಡಿದ್ ಸುಮ್ ಹೋಗ್ರಿ ಚಾ ಮಾಡ್ತಾನು. ಮತ್ತ ನೀವು ಏನಾರ ಅವನ ಗತಿ ಭಾಗವಹಿಸ್ರಿ ಅಂದ್ರೆ ನಿಮಗೂ ಗಜ್ ಬರ್ತಾವಲ್ಲ. ಹೌದು ಬರಬರತ್ತೆ. ಅವಾಗ ಹಾ ಗಂಡ ಸ್ವಲ್ಪ ಸಿನೆಕ್ ಬಂದ್ ನಮ್ ಗೆಳೆಯಾರಿ ಬಿಡಿಸ್ಕೊತಾರ. ಹೌದು ಅಲ್ಲ ನಿನಗ ಅಂಜಿಕೆನ ಇಲ್ಲೇನೆ ಅಕ್ಕ ಅಂದ್ರ ಅವ್ರು 3 ಮಂದಿ. ಹಾ ಅವಾಗ ಒಂದು ಮಾತು ಹೇಳಕ್ ಹೆಣ್ಮಗಳು ಏನ್ ಹೇಳ್ತಾಳ್ರಿಪ್ಪ? ಮೊದಲು ಈ ಮುಲ್ಲಾ ನನ್ನ ಮನೆಗೆ ನೋಡಾಕ ಬಂದಾಗ 5 ಮಂದಿ ಬಂದಿದ್ರು. ಹೌದು ಗಟ್ಟಿ ಮಾಡುವಾಗ 500 ಮಂದಿ ಬಂದಿದ್ರು. ಬಂದಿರಲ್ಲ. ಲಗ್ನ ಮಾಡ್ಕೋವಾಗ 1000 ಮಂದಿ ಬಂದಿದ್ರು. ಕರ್ಕೊಂಡು ಹೋಗುವಾಗ 10-11 ಮಂದಿ ಬಂದಿರು. ಹಾ ಹಾ ಮತ್ ಈಗ ನಾ ಒಬ್ಬಕ್ಕೆ ಬಂದಿನಿ. 8 ಮಂದಿ ಬಂದಾಗ ನಾ ಅಂಜಿಲ್ಲ ಅಂದ್ರೆ ಈಗ ಒಬ್ಬಕ್ಕೆ ನಾ ಅನ್ಸ್ತನು. ನನಗ ಅಂಜಿಟ್ಟು ಮಂದಿನ ಕರ್ಕೊಂಡು ಬಂದ. ನೀವು ನೋಡುವಾಗ ಗಟ್ಟಿ ಮಾಡುವಾಗ ಮದುವೆಯಾಗ ಕರ್ಕೊಂಡು ಬರುವಾಗ ಹೌದು ಖರೆ ನಾ ಒಬ್ಬಕ್ಕೆ ಬಂದಿನಿ. ನಾ ಎಸ್ ಎದಕ್ಕಿರ್ಬೇಕು ಮಗನ ಬೆಲ್ಲೂನಿಗೆ ಅಲ್ಲ. ನಿನ್ನ ಸೊಂಡಿ ಬಾಯ್ತಾವ್ ರೊಕ್ಕ ಒಯ್ಲಿಲ್ಲ ಅಂದ್ರೆ ಮುಂಜಾನೆ. ಹೌದು ಹೌದು ಹಿಂಗ ನೀ ಮಾತಾಡಿದಕ್ಕೆ ನನ್ನ ಉತ್ತರ. ನನ್ನ ಮಾತಿಗೆ ನೀ ಏನ್ ತಕರಾರು ಹಸ್ತಿ ಹಚ್ಚು ಮಾತಿಗೆ ಮಾತು ಪ್ರತಿ ಉತ್ತರ ಕೊಡು. ಏನು ಮಾಡುದು? ಹೊಟ್ಟೆಗಿನ ಸಿಟ್ಟು ಹೊಟ್ಟೆಗಿಲ್ಲಾಗ್ಯದ. ಏನೋ ರೇವಣ ಸಿದ್ದನ ಒಂದು ಶಿವ ಬೆಳಗಿನ 5 ಗಂಟೆವರೆಗೆ ಮಾಡ್ಬೇಕಾಗ್ಯದ. ನಮ್ಮ 30 ವರ್ಷ ಸರ್ವಿಸ್ನೊಳಗ ಇಂಥದೊಂದು ನಮ್ಗ ಬಂದ್ ಗಟಾಸಿದ್ದಿಲ್ಲ. ಸುಮ್ ಮಾವು ಬಂದ್ ಟೇಜ್ ಏರಿ 1-2 ಮಾತು ಮಾತಾಡಿದ. ನಾನು ಒಂದ್ ಸ್ವಲ್ಪ ಅದನ್ನ ತಳಕ್ ಹಾಕಿ ಮ್ಯಾಗ ಒಣ ಮಾಯ ಕರಿಗ್ ಹಾಲಿಲ್ಲ ಹಿಂಗ ಅಂದಂಗ ಆಗೈತಿ. ಸ್ವಲ್ಪ ಕ್ಷಮ ಇರ್ಲಿ ಅನ್ನುವಂತ ಮಾತನ್ನ ಹೇಳಿ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ. 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 ಮಾಲಿಂಗರಾಯ ಕುರಿಗಳ ಕಾದ ಎತ್ತಿ ಬೆಳ್ಸನ ಗುರುವಿನ ಬಿರದ. ಹುಲಿ ಹಾಲ ಮಾಡ್ಯಾನ ಸೋದ ಗುರುವ ಶಿಷ್ಯರ ಆನಂದ ಹೊರದ. ಶಿವ ಬಂದ ಕೈಲಾಸ ಮುಂಡಾಸ ಮುಯ್ಯ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ. ಹಲ್ಲೂರ ಇರುವುದು ನಮದ ಆದಿಶಕ್ತಿ ಭಕ್ತರಿಗೆ ಕಾದ. ಅವಗೋಣ ಎಂಬುದು ಅಳದ ಸತ್ಯನ್ನ ಸಾಹಿತ್ಯ ಬರದ. ಶಿವನಾಮ ಸದಾ
ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳಿದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳಿದ ನಿನಗ ಗುರುಬ ಹಿಡಿ ಹೋಗೋ ತಮ್ಮ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಹಲ್ಲೂರ ಇರುವುದು ನಮಗ ಆದಿಶಕ್ತಿ ಭಕ್ತರಿಗೆ ಕಾಲ ಅವಾಗೋಣ ಎಂಬುದು ಅಳದ ಸತ್ಯಳ್ಳ ಸಾಹಿತ್ಯ ಬರದ ಶಿವನಾಮ ಸದಾ ನುಡಿದ ಭವ ಎಂಬ ಹಂಗ ಹರದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳಿದ ಏ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ತಿಳಿದ ನಿನಗ ಗುರುಬ ಮೈಯಾಗ ನೀ ಮೈಕ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಗಿಡ್ಡ ಹೆಂಡತಿ ಲೇಸು ಮಡ್ಡಿ ಕುದುರೆಗೆ ಲೇಸು ಬಡ್ಡಿಯ ಸಾಲ ಕೊಡಲೇಸು ಹಿರಿಯರಿಗೆ ಗಡ್ಡವೇ ಲೇಸು ಸರ್ವಜ್ಞ ಎಂಬಂತೆ ನಮ್ಮ ಹಾಲ ಮತದ ಸತ್ಯ ಧರ್ಮರ ಶಿವಸ್ಥಾನದ ನುಡಿಯನ್ನು ಕೇಳಿ ಹೌದು ಅವರ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ನಮ್ಮ ಮುತ್ತಪ್ಪಣ್ಣ ದೇಸಳಿ ಸಾಕಿನ ಬೆಲ್ಲಟ್ಟಿ ನಮ್ಮ ವೀರಭದ್ರೇಶ್ವರ ಡೊಲಿನ ಗಾಯನ ಸಂಘ ಸಾಕಿನ ಹಲ್ಲೂರ ಸತ್ಯಪ್ಪ ಮಾಸ್ತರ್ ಏನಾರೇ ನಾಡಿನಾದ್ಯಂತ ಬೆಳಿಬೇಕಾದ್ರೆ ಕರ್ನಾಟಕ ಮಹಾರಾಷ್ಟ್ರದೊಳಗ ಒಂದು ಬುಕ್ಕಿನ ಸೌಕರ್ಯ ನಮಗೆ ಸಿಗಬೇಕಾಗಿತ್ತಂದ್ರ ಈ ಒಂದು ದಾವಣಗೆರೆ ಭಾಗದೊಳಗ ನಮ್ಮ ಬಣ್ಣೆ ವಿಠಲ್ ಮಮ್ಮ ಹಾಗೂ ನಮ್ಮ ಎಲ್ಲಿ ಹೋಗ್ತದ ಹುಲಿ ಬುತಾಳ್ಸದ ಎಲ್ಲಿ ಹೋದ್ರಿ ಮುಕ್ಕೊಂಡಿರ್ಬೇಕು ಅವ ಹಗಲಿನ ಮಕ್ಕೋತಾನ ರಾತ್ರಿ ಬಿಟ್ಟಾನು ಮಲ್ಕಾರಿ ಹುಂಡ್ರಿಗೆ ಅಲ್ರಿ ಏನು ಕುರ್ನಿಗೋ ಹಾ ಮುರಾರನ ಮುಂದ ನಂತರ ನಮ್ಮ ಮುತ್ತಪ್ಪನ ದೇಸಳಿ ಒಂದು ವಾರ ಪರ್ಯಂತರವಾಗಿ ನಾ ಈ ಭಾಗದಾಗ ಬಂದ್ರು ಸಹಿತ